ಸಾಯಿ ಕಿಚನ್ ಅವರ ಕೇಸರಿ ಬಾತು. ಇಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ. ನೋಡಿ, ಒಂದು 200 ಗ್ರಾಮು ತುಪ್ಪ ಹಾಕಿದ್ದೀನಿ. ಸ್ವಲ್ಪ ಲವಂಗ, ಅರ್ಧ ಲೀಟ್ರ್ ರವೆ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಲೀಟ್ರ್ ಚಿರಟಿ ರವೆ. ಎಳೆ ಕಾವಲ್ಲಿ ಹುರ್ಕೊಳ್ಬೇಕು. ತುಂಬ ಮೃದುವಾಗಿ ಟೇಸ್ಟಿಯಾಗಿ ಕೇಸರಿ ಬಾತ್ ಬರುತ್ತೆ. ಇಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ಡ್ರೈ ಇದೆಯಾ, ಇನ್ನು ಸ್ವಲ್ಪ ಉರಿತಾ ಎಣ್ಣೆ ಸ್ವಲ್ಪ ಮೇಲೆ ಬರುತ್ತೆ ಚೆನ್ನಾಗಿ. ತುಪ್ಪ 100 ಗ್ರಾಮ್ ಎಣ್ಣೆ ಬಳಸಿದ್ದೀವಿ, 200 ಗ್ರಾಮ್ ತುಪ್ಪ ಹಾಕಿದ್ದೀವಿ. ನೋಡಿ, നല്ല ಎಣ್ಣೆ ಬಿಡ್ತಾ ಇದೆ. ನಿಧಾನ ಎಳೆ ಕಾವಲು ಒಂದು 10 ನಿಮಿಷ 12 ನಿಮಿಷ ಉರಿಬೇಕು ಚೆನ್ನಾಗಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತು. ನೋಡಿ, ದ್ರಾಕ್ಷಿ ನೋಡಿ ಈಗ ಹಾಕಿದ್ದೀವ, ಒಳ್ಳೆ ಮೇಲ್ಗಡೆ ಉಬ್ಬಿ ಬರುತ್ತೆ ದಪ್ಪವಾಗಿ. ಸ್ವಲ್ಪ ನಾವು ಇಲ್ಲಿ ಅಡುಗೆಯ ಕಲರ್ ಉಪಯೋಗಿಸಿದ್ದೀವಿ ಕೇಸರಿ ಬಾತಿಗೆ, ಎಲ್ಲೋ ಕಲರು. ನೋಡಿ ದ್ರಾಕ್ಷಿ ಹೆಂಗೆ ಮೇಲ್ಗಡೆ ಬರ್ತಾ ಇದೆ. ನೋಡಿ, ಈಗ ಆಲ್ಮೋಸ್ಟ್ ನೀರು ಹಾಕ್ಬೋದು. ನೋಡಿ, ಇನ್ನೊಂದು ಸ್ವಲ್ಪ ನೋಡಿ, ನೀರು ಕುದೀತಾ ಇರಬೇಕು. ಫಸ್ಟ್ ಆಫ್ ಆಲ್ ನೀರು ಕುದಿಬೇಕು. ಇಲ್ಲಿ ನಾನು ಅರ್ಧ ಲೀಟ್ರ್ ರವೆಗೆ 2 ಲೀಟ್ರ್ ನೀರು ಬಳಸಿದ್ದೀನಿ. ನೋಡಿ, 2 ಲೀಟ್ರ್ ನೀರು ಅರ್ಧ ಲೀಟ್ರಿಗೆ. ಒಳ್ಳೆ ಮೃದುವಾಗಿ ಸಖತ್ತಾಗಿ ಬರುತ್ತೆ. ಪೈನಾಪಲ್ಲು, ಏಲಕ್ಕಿ ಪುಡಿ. ನೋಡಿ, ಸ್ವಲ್ಪ ಡ್ರೈ ಆಗಬೇಕು, ಆಮೇಲೆ ಸಕ್ಕರೆ ಹಾಕಬೇಕು, ಒಲೆ ಆಫ್ ಮಾಡಬೇಕು. ನೋಡಿ, ಚೆನ್ನಾಗಿ ಹಿಂಗೆ ಕೊಟಾಯಿಸ್ಕೊಳ್ಬೇಕು, ಒಳ್ಳೆ ಮೃದುವಾಗಿ ಬರುತ್ತೆ. ನೋಡಿ, ಬಾಣಲಿ ಬಿಡಬೇಕು ಈ ಥರ ಕೇಸರಿ ಬಾತ್ ಮಾಡುವಾಗ. ನೋಡಿ ಹೆಂಗೆ ಬಾಣಲಿ ಬಿಡ್ತಾ ಇದೆ ಅಂದ್ಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಲೀಟ್ರಿಗೆ 3/4 ಲೀಟ್ರ್ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕೊಟಾಯಿಸ್ಕೊಳ್ಳಿ. ಈಗ ನಾನು ಸ್ಟವ್ ಬಂದ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕೇಸರಿ ಬಾತ್ ರೆಡಿ ಆಯಿತು ಇವಾಗ. ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ಇದೆ. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಡ್ಬೇಕು, ಇನ್ನೂ ಸ್ಮೂತ್ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾವಿಲ್ಲಿ ನಂದಿನಿ ತುಪ್ಪನೇ ಯೂಸ್ ಮಾಡಿದ್ದು. ನೋಡಿ ಹೆಂಗಿದೆ ನೋಡಿ ಕೇಸರಿ ಬಾತ್. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ತುಂಬ ಈಜಿ ಮೆಥಡು.